ನಮಸ್ತೆ ರೈತ ಬಂದವರಿಗೆ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸಿಂದ. ಇವತ್ತು ನಮ್ಮ ಕಂಪ್ನಿ ಕಡೆಯಿಂದ ಮಿನಿ ಡಿಚರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ಮಿಷಿನ್ನ ಬಳಕೆ ಹೇಗೆ, ಯಾವ ಥರ ಬಳಕೆ ಮಾಡ್ತಾರೆ, ಎಂತೆಂತಕ್ಕೆ ಉಪಯೋಗ ಆಗುತ್ತೆ ಅದನ್ನು ಇವತ್ತು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಏನು ಅಂದರೆ ಸಾಲ್ ಮಾಡೋದಕ್ಕೆ, ಮತ್ತು ಸಸಿಗಳ ಸೆಂಟ್ರಲ್ಲಿ ಕಳೆಗಳು ಕಿತ್ತಾಕೋದಕ್ಕೆ, ಮತ್ತು ತರಕಾರಿಗಳಿಗೆ ಇದಕ್ಕೆಲ್ಲ ಮಣ್ಣಾಯಿಸೋದಕ್ಕೆ, ಬಡ್ ಮೇಕರ್ ಆಗು ಯೂಸ್ ಮಾಡ್ತೀರಾ. ಹಾಗೆ ಎಲ್ಲ ರೀತಿಯೂ ಮಲ್ಟಿಪರ್ಪೋಸಾಗಿ ಯೂಸ್ ಮಾಡ್ತೀರಾ. ತರಕಾರಿ ಹಾಕಿರ್ತೀರಾ ಅಥವಾ ಶುಂಠಿ ಹಾಕಿರ್ತೀರಾ, ಬೇರೆ ಏನೇ ಐಟಮ್ಸ್ ಹಾಕಿದ್ರು, ಹತ್ತಿಗಿರ್ಬೋದು, ಮೆಕ್ಕೆಜೋಳಕ್ಕಿರ್ಬೋದು, ಇದಕ್ಕೆಲ್ಲ ನಿಮಗೆ ಮಣ್ಣು ಹಾಯಿಸೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಇದು ನಮ್ಮ ಕಂಪ್ನಿ ಕಡೆಯಿಂದ ಹೊಸ್ದಾಗಿ ಪರಿಚಯ ಮಾಡ್ತಾ ಇರೋದು. ಮಿಷಿನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವ ರೀತಿ ಯೂಸ್ ಮಾಡಬೇಕು, ಮತ್ತು ಇದಕ್ಕೆ ಆಯಿಲ್ ಎಷ್ಟು ಹಾಕಬೇಕು, ಪೆಟ್ರೋಲ್ ಎಷ್ಟು ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಆಯಿಲ್ ಬಂದು ನಿಮಗೆ 500 ml ಹಾಕಿದ್ರೆ ಸಾಕು. ಇಂಜಿನ್ ಆಯಿಲು 2040 ಗ್ರೇಡ್ ಇಂಜಿನ್ ಆಯಿಲ್ ಅಂತ ಬರುತ್ತೆ. ಇದನ್ನು 500 ml ಹಾಕಿದ್ರೆ ಸಾಕು. ಗೇಜ್ ಇರ್ತದೆ, ಅರ್ಧ ಗೇಜು. ಆ ಗೇಜ್ನ ನೋಡ್ಕೊಂಡು ನೀವು ಇಂಜಿನ್ ಆಯಿಲ್ನ ಮೇಂಟೈನ್ ಮಾಡಿ. ನೆಕ್ಸ್ಟು ಪೆಟ್ರೋಲ್ ಬಂದು ನಿಮಗೆ 2.5 ಲೀಟ್ರು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ. ಪೆಟ್ರೋಲ್ ನೀವು 2 ಲೀಟ್ರನ್ನ ಫಿಲ್ ಮಾಡಿ. ಫಸ್ಟು ನೀವು ಹೊಸ ಮಿಷಿನ್ ತೊಗೊಂಡಾಗ ಏನು ಮಾಡಬೇಕು ಅಂದರೆ 2 ಲೀಟ್ರು ಪೆಟ್ರೋಲ್ ಹಾಕಿ ಒಂದು ½ an hour to 1 hour ಸ್ಟಾರ್ಟ್ ಮಾಡಿಬಿಟ್ಬಿಡಿ. ಇಂಜಿನ್ ಕೂಲಾಗಿ ಸ್ವಲ್ಪ ಸ್ಮೂತಾಗಿ ರನ್ ಆಗುತ್ತೆ. ಸೊ ಇದು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಏನೇನು ನೋಡ್ಕೋಬೇಕು ಅಂತ ಯೂಸೇಜ್ ಇದು. ಮತ್ತು ಇದ್ರ ಸರ್ವಿಸ್ ಮೇಂಟೆನೆನ್ಸ್ ಬಂದು, ಈಗ ಇಂಜಿನ್ ಆಯಿಲ್ 500 ml ನಿಮಗೆ ಫಸ್ಟು 15 ಅವರಿಂದ 20 ಅವರ್ಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು 45 to 50 ಅವರ್ಸ್ಗೆ, ಎವ್ರಿ 50 ಅವರ್ಸ್ಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಬರಬೇಕು. ಇಂಜಿನ್ ಆಯಿಲ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀರಾ ಅಷ್ಟು ನಿಮಗೆ ಇಂಜಿನ್ ವಾರಂಟಿ ಇರ್ತದೆ, ಲೈಕ್ ಕ್ವಾಲಿಟಿ ಚೆನ್ನಾಗಿರ್ತದೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಹಾಗೆ ನಮ್ಮ ಮಿಷಿನಲ್ಲಿ 7 ಬ್ಲೇಡ್ಸ್ ಬರುತ್ತೆ. ಬ್ಲೇಡ್ಸ್ಗಳು ನೋಡ್ತಾ ಇದ್ದೀರಾ. ಬ್ಲೇಡ್ ಸೈಜ್ ಬಂದು ನಿಮಗೆ 1 ಅಡಿ, ಆಗ 35 ಸೆಂಟಿಮೀಟ್ರಿಂದ 40 ಸೆಂಟಿಮೀಟ್ರು, 1 ಅಡಿ ವಿಡ್ತು ನಿಮಗೆ ಬ್ಲೇಡ್ ಸೈಜ್ ಬರುತ್ತೆ. ಈಗ ಇದರಿಂದ ಯಾವ ರೀತಿ ಕೆಲಸ ನಡೀತದೆ, ಯಾವ ರೀತಿ ವರ್ಕ್ ಆಗುತ್ತೆ, ನಾವು ಫೀಲ್ಡಲ್ಲೇ ಇವತ್ತು ಡೆಮೋ ಕೊಟ್ಟು ತೋರಿಸ್ತಾ ಇದ್ದೀವಿ. ಬನ್ನಿ, ಇದರಿಂದ ಉಪಯೋಗ ಹೆಂಗಾಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ, ಹೇಗೆ ಸ್ಟಾರ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ಇದು ಬಂದು ನಿಮಗೆ ಚೌಕು. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚೌಕು ಪೆಟ್ರೋಲು ಆನಲ್ಲಿದೆ ನೋಡ್ಕೋಬೇಕು. ಚೌಕು ಸೆಂಟ್ರಲ್ಲಿ ಇರಬೇಕು. ಪೆಟ್ರೋಲ್ ಲಿವರ್ ಬಂದು ನಿಮಗೆ ಬಲಗಡೆ ಇರಬೇಕು. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬೆಳಗಡೆ ಇರಬೇಕು, ಓಕೆನಾ. ಚೌಕ್ ಬಂದು ಸೆಂಟ್ರಲ್ಲಿ ಇರುತ್ತೆ. ಅದಾದ ನಂತರ ನಿಮಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಬರುತ್ತೆ. ನೆಕ್ಸ್ಟು ಸ್ವಿಚ್ಚು ಆನ್ ಮಾಡ್ಕೋಬೇಕು. ಸ್ವಿಚ್ಚು ಆನ್ ಮಾಡ್ಕೊಂಡು ಎಕ್ಸ್ಲೇಟ್ರ್ ಲಿವರು ಹೈಲಿನ್ ಕಮ್ಮಿ ಇರಲಿ, ಹೈಲಿನ್ ಕಮ್ಮಿಲಿ ಇಕ್ಕೊಂಡು ರೀಕಾಲ್ ಸ್ಟಾರ್ಟ್ರಿಂದ ಈಗ ನಮ್ಮ ಮಿಷಿನ್ ಯಾವ ರೀತಿ ಫೀಲ್ಡಲ್ಲಿ ವರ್ಕ್ ಆಗಿದೆ, ಯಾವ ರೀತಿ ಪಾತಿ ಬಂದಿದೆ, ಯಾವ ರೀತಿ ನಿಮಗೆ ಮಣ್ಣು ಹರಿಸಿದೆ ಎಲ್ಲ ನೋಡಿದ್ದೀರಲ್ಲ. ಸೊ ಈ ಮಿಷಿನ್ ಬೇಕಾದಲ್ಲಿ ಕೆಳಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಆಫೀಸ್ ಬಂದು ನಾಗರಬಾವಿ ಮಲ್ಲತ್ತಳ್ಳಿ RTO ಆಫೀಸಲ್ಲಿ, RTO ಆಫೀಸ್ ರೋಡ್ ಹತ್ರ ಇರೋದು ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸ್ ಅಂತ. ನೀವು ಮಿಷಿನ್ ಎಲ್ಲಿಗೆ ಬೇಕಾದ್ರೂ ನಾವು ಸಪ್ಲೈ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ನಿಮಗೆ ಡಿಸ್ಪ್ಲೇಲಿ ಮೆನ್ಷನ್ ಆಗಿರುತ್ತೆ. ಥ್ಯಾಂಕ್ ಯು.